ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಸೃಷ್ಟಿಸಿದೆ ಎಂದು ಕೇಂದ್ರ ಸರ್ಕಾರ ಪದೇ ನಂಬಿಸುತ್ತಿರುವ ಆಯುಷ್ಮಾನ್ ಭಾರತ ಯೋಜನೆ ಹೇಗೆ ಸ್ವತಃ ರೋಗ ಪೀಡಿತವಾಗಿದೆ ಎನ್ನುವುದು ಇತ್ತೀಚಿನ ಸರ್ಕಾರದ ನೀಡಿರುವ ಅಂಕಿಅಂಶಗಳಿಂದಲೇ ಬಹಿರಂಗವಾಗಿದೆ. ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ಅನಗತ್ಯ ಶಸ್ತ್ರಚಿಕಿತ್ಸೆಗಳು ಸೇರಿದಂತೆ ಸುಮಾರು 42 ಲಕ್ಷ ವಂಚನೆ ಪ್ರಕರಣಗಳನ್ನು ಪತ್ತೆಹಚ್ಚಿವೆ ಎನ್ನುವುದು ಕೂಡ ಶುಕ್ರವಾರ ಕೇಂದ್ರ ಆರೋಗ್ಯ ಸಚಿವಾಲಯವು ಬಹಿರಂಗಪಡಿಸಿದೆ. ಸಂಸದರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವಾಲಯ 2018ರಲ್ಲಿ ಆರಂಭಗೊಂಡ ಈ ಯೋಜನೆಯಡಿ ಡಿಸೆಂಬರ್ 11ಕ್ಕೆ ಇರುವಂತೆ ಒಟ್ಟು 3,42,988 ವಂಚನೆ ಪ್ರಕರಣಗಳನ್ನು ಗುರುತಿಸಲಾಗಿದೆ. ಕಳೆದ ತಿಂಗಳು ಅಹಮದಾಬಾದ್ನ ಖ್ಯಾತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಯೋಜನೆ 2 ರೋಗಿಗಳು ದಾಖಲಾಗಿದ್ದರು. ಆಂಜಿಯೋಪ್ಲಾಸ್ಟ್ ಬಳಿಕ ಅವರಿಬ್ಬರು ಮೃತಪಟ್ಟಿದ್ದರು. ತನಿಖೆ ನಡೆಸಿದಾಗ ಅವರಿಬ್ಬರಿಗೆ ಈ ಚಿಕಿತ್ಸೆ ಅನಗತ್ಯವಾಗಿತ್ತು ಎನ್ನುವುದು ಬಹಿರಂಗವಾಯಿತು. ಆಯುಷ್ಮಾನ್ ಯೋಜನೆಯಡಿ ಸರ್ಕಾರದ ದುಡ್ಡನ್ನು ಲೂಟಿ ಮಾಡಲು ಅವರನ್ನು ಬಲವಂತವಾಗಿ ಈ ಚಿಕಿತ್ಸೆಗೆ ಬಲಪಡಿಸಲು ಆಸ್ಪತ್ರೆ ಮುಂದಾಗಿತ್ತು. ಈ ಯೋಜನೆಯ ಲೆಕ್ಕ ಪರಿಶೋಧನೆಯ ಬಳಿಕ ಇಂತಹ ಅಕ್ರಮಗಳಿಗೆ ಸುಮಾರು 5 ಖಾಸಗಿ ಆಸ್ಪತ್ರೆಗಳನ್ನು ನಿಷೇಧಿಸಿದ್ದೇನೆ ಎನ್ನುವುದು ಗುಜರಾತ್ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಯೋಜನೆಯನ್ನು ದುರುಪಯೋಗಿಸಿಕೊಂಡ ಕಾರಣಕ್ಕಾಗಿ ಸುಮಾರು 12 ಆಸ್ಪತ್ರೆಗಳನ್ನು 2024ರಲ್ಲಿ ಯೋಜನೆಯಿಂದ ಹೊರಹಾಕಿದ್ದಾರೆ. ಪ್ರಸ್ತುತ ದೇಶದಲ್ಲಿ 13,222 ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ 29,929 ಖಾಸಗಿ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನೋಂದಣಿಗೊಂಡಿದೆ. 2018ರಲ್ಲಿ ಈ ಯೋಜನೆ ಆರಂಭಗೊಂಡಾಗಲೇ ಇದರ ವೈದ್ಯರು ಸೇರಿದಂತೆ ಹಲವರು ತಜ್ಞರು ಆಕ್ಷೇಪಗಳನ್ನು ಎತ್ತಿದ್ದರು. ಯೋಜನೆಗಾಗಿ ಕೇಂದ್ರ ಸರ್ಕಾರ 60% ಹಣವನ್ನು ಪಾವತಿ ಮಾಡಿದರೆ ರಾಜ್ಯ ಸರ್ಕಾರ 40% ಪಾವತಿ ಮಾಡುತ್ತದೆ. ಬೃಹತ್ ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ಖಾಸಗಿ ಸಂಸ್ಥೆಗಳನ್ನು ಸಾಕುವುದಕ್ಕಾಗಿ ಈ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ ಎನ್ನುವುದು ತಜ್ಞರ ಪ್ರಮುಖ ಆಕ್ಷೇಪವಾಗಿದೆ. ಭವಿಷ್ಯದಲ್ಲಿ ಈ ಯೋಜನೆ ಭಾರಿ ಅಕ್ರಮಗಳಿಗೆ ಕಾರಣವಾಗಲಿದ್ದು ಜನಸಾಮಾನ್ಯ ಕೋಟಿಗಟ್ಟಲೆ ಹಣವನ್ನು ಖಾಸಗಿ ಆಸ್ಪತ್ರೆಗಳಿಗೆ ಲೂಟಿ ಮಾಡ್ತಾ ಇವೆ. ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ದಾರರು ಯೋಜನೆಯ ಸವಲತ್ತುಗಳನ್ನು ನೇರವಾಗಿ ಪಡೆದುಕೊಳ್ಳಬಹುದು. ಉಳಿದವರು 30% ನೇರವಾಗಿ ತನ್ನದಾಗಿಸಿಕೊಳ್ಳಬಹುದು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಯೋಜನೆ 70 ವರ್ಷ ದಾಟಿದ ಎಲ್ಲರಿಗೂ ಅನ್ವಯಿಸಲಾಗಿದೆ. ಆಯುಷ್ಮಾನ್ ಈ ಯೋಜನೆಯ ಮೂಲಕ ತಳಸ್ತರದ ಜನರಿಗೆ ಲಾಭವಾಗುವುದೇನು ನಿಜ, ಆದರೆ ಇದು ದೇಶದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರ ಮೂಲೆಗುಂಪು ಮಾಡಿ ಖಾಸಗಿ ಆಸ್ಪತ್ರೆಗಳನ್ನು ಈ ಮೂಲಕ ಲಾಭದಾಯಕ ಮಾಡಿಸುತ್ತದೆ ಎನ್ನುವುದು ಹಲವರ ಆರೋಪ. ಕೊರೋನಾ ಕಾಲದಲ್ಲಿ ಆಯುಷ್ಮಾನ್ ಯೋಜನೆ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಬಡ ಕೊರೋನಾ ರೋಗಿಗಳು ಈ ಯೋಜನೆ ಅಡಿಯಲ್ಲಿ ಬರುತ್ತಾರೆ ಇಲ್ಲೋ ಎನ್ನುವುದು ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಯಿತು. ಕೊರೋನೋತ್ತರ ಭಾರತವು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದು ಸರ್ಕಾರದ ಯೋಜನೆಗಳು ನಿರೀಕ್ಷಿತ ಫಲಗಳನ್ನು ನೀಡುತ್ತಿಲ್ಲ ಎನ್ನುವುದು ನಿರ್ಲಕ್ಷಿಸುವಂತ ವಿಷಯ ಖಂಡಿತ ಅಲ್ಲ. ಇದೀಗ ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ಹೇಳಿಕೊಳ್ಳುವ ಆಯುಷ್ಮಾನ್ ಭಾರತದಲ್ಲೂ ಕಾಣಿಸಿಕೊಂಡಿರುವ ಭಾರಿ ಅಕ್ರಮಗಳು ಭಾರತದ ಆರೋಗ್ಯ ವ್ಯವಸ್ಥೆ ಎಂತಹ ಭೀಕರ ಅನಾರೋಗ್ಯದ ಹಿಡಿತಕ್ಕೆ ಸಿಲುಕಿಕೊಂಡಿದೆ ಎನ್ನುವುದು ವಾಸ್ತವವನ್ನು ತೆರೆದಿದೆ. ಯೋಜನೆಗೆ ಸಂಬಂಧಿಸಿದ 2023 ಆಗಸ್ಟ್ ತಿಂಗಳಲ್ಲಿ ಮೊದಲ ವರದಿಯಲ್ಲಿ ಸಂಸತ್ನಲ್ಲಿ ಮಂಡಿಸಲಾಯಿತು. ಅದರಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯ ವೈಫಲ್ಯಗಳನ್ನು ದೌರ್ಬಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸುಮಾರು 67,000 ಕೋಟಿ ರೂಪಾಯಿಗಳು ಯೋಜನೆಗಾಗಿ ವ್ಯಯಿಸಲಾಗಿದೆ ಎಂದು ಹೇಳಲಾಗಿದ್ದರೂ ಇದು ನಿಜವಾಗಿ ಸಂತ್ರಸ್ತರಿಗೆ ತಲುಪಿಸಿಯೇ ಅನ್ನುವುದರ ಬಗ್ಗೆ ಇನ್ನೂ ಅನುಮಾನ ಇದೆ. ನಿಜವಾದ ಸಂತ್ರಸ್ತಿಗೆ ತಲುಪಿದೆ ಅನ್ನುವುದರ ಬಗ್ಗೆ ಇನ್ನೂ 10 ಲಕ್ಷ ಫಲಾನುಭವಿಗಳನ್ನು ಒಂದೇ ದೂರವಾಣಿ ಸಂಖ್ಯೆಯಲ್ಲಿ ನೋಂದಾಯಿಸುವುದರ ಬಗ್ಗೆ ಒಂದು ವರದಿ ಬಹಿರಂಗವಾಗಿದೆ. ಆಸ್ಪತ್ರೆಯಲ್ಲಿ ಒಟ್ಟು ಸಾಮರ್ಥ್ಯಕ್ಕಿಂತ 2-3 ಪಾಲು ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿರುವುದು ಕೂಡ ಯೋಜನೆಯ ದುರುಪಯೋಗದ ಬಗ್ಗೆ ಅನುಮಾನಗಳನ್ನು ಹುಟ್ಟಿಸಿವೆ. ಈ ಯೋಜನೆಯನ್ನು ಸುಲಭವಾಗಿ ದುರುಪಯೋಗಪಡಿಸಲು ಸಕಲ ಅನುಕೂಲಗಳು ಖಾಸಗಿ ಆಸ್ಪತ್ರೆಗಳಿಗೆ ಇರುವುದರಿಂದ ಯೋಜನೆಯ ನಿಜವಾದ ಫಲಾನುಭವಿಗಳು ಆಸ್ಪತ್ರೆಗಳೇ ಆಗಿವೆ. ಈ ಆಸ್ಪತ್ರೆಗಳಲ್ಲಿ ಆಗಿರುವ ಅನೇಕ ಜನಸಾಮಾನ್ಯರ ಈ ಆಸ್ಪತ್ರೆಗಳ ವಂಚನೆಗೆ ಆಸ್ಪತ್ರೆಗಳು ಲೂಟಿ ಮಾಡುತ್ತಿರುವುದು ಅನೇಕರಿಗೆ ಇದು ಗೊತ್ತೇ ಇಲ್ಲ. 2023ವರೆಗೆ ಈ ಯೋಜನೆ 1.6 ಲಕ್ಷ ಪಾವತಿ ಅರ್ಜಿಗಳಲ್ಲಿ 278 ಕೋಟಿ ರೂಪಾಯಿ ಅಕ್ರಮಗಳು ನಡೆದಿರುವುದು ಅನುಮಾನಿಸಲಾಗಿದೆ. ಕರ್ನಾಟಕ ರಾಜ್ಯವೊಂದರಲ್ಲಿ 2023ವರೆಗೆ 127 ಆಸ್ಪತ್ರೆಗಳ ವಿರುದ್ಧ 349 ದೂರುಗಳು ದಾಖಲಾಗಿವೆ. ಈ ಆಸ್ಪತ್ರೆಗಳು ಸುಮಾರು 1.5 ಕೋಟಿ ರೂಪಾಯಿಗಳನ್ನು ರೋಗಿಗಳ ಹೆಸರಿನಲ್ಲಿ ಸರ್ಕಾರದಿಂದ ಲೂಟಿ ಮಾಡಿದೆ ಎಂದು ಆರೋಪಿಸಲಾಗಿದೆ. ಅನೇಕ ಸಂದರ್ಭದಲ್ಲಿ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯನೇ ಇರುವುದಿಲ್ಲ, ಆದರೆ ಆಸ್ಪತ್ರೆಗಳು ಶಸ್ತ್ರಚಿಕಿತ್ಸೆ ಅನಿವಾರ್ಯ ಎಂದು ಹೇಳಿ ಸುಳ್ಳು ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತವೆ ಅಥವಾ ರೋಗಿಗಳಿಗೆ ಅರಿವೇ ಆಗದಂತೆ ಕೃತಕ ಬಿಲ್ಲುಗಳನ್ನು ಸೃಷ್ಟಿಸುತ್ತವೆ. ಜೊತೆಗೆ ನಿಗದಿಪಡಿಸಿದ ರೋಗಿಗಳಿಗೆ ಅರಿವೇ ಆಗದಂತೆ ಹೆಚ್ಚು ಶುಲ್ಕಗಳನ್ನು ವಿಧಿಸಿದ ಬಿಲ್ಲುಗಳು ಸೃಷ್ಟಿಸುತ್ತವೆ. ಜೊತೆಗೆ
ಬಹಳ ಹಿಂದೆ ಡಿಸ್ಚಾರ್ಜ್ ಆಗಿರುವವರಿಗೂ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸುತ್ತವೆ. ಮೂತ್ರಪಿಂಡಗಳ ಕಸಿ ಸೌಲಭ್ಯಗಳೇ ಇಲ್ಲದ ಆಸ್ಪತ್ರೆಗಳು ನಕಲಿ ಡಯಾಲಿಸಿಸ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರದಿಂದ ಹಣವನ್ನು ಲೂಟಿ ಹೊಡೆಯುತ್ತವೆ. ಜಗತ್ತಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ಕುರಿತಂತೆ ಸಾಕಷ್ಟು ಮುತುವರ್ಜಿ ವಹಿಸುವ ದೇಶಗಳು ಆರೋಗ್ಯ ಸೇವೆಗಳಿಗಾಗಿ ತನ್ನ GDPಯ 6-12% ವಹಿಸುತ್ತವೆ. ಭಾರತ 2025 ಒಳಗೆ ಆರೋಗ್ಯ ಕ್ಷೇತ್ರದ ಅನುದಾನವನ್ನು ರಾಷ್ಟ್ರೀಯ ಉತ್ಪನ್ನದ 25%ಕ್ಕೆ 2.5ಗೆ ಏರಿಸುವ ಭರವಸೆಯ ಆರೋಗ್ಯ ನೀತಿ ಕರಡಿನಲ್ಲಿ ನೀಡಿತ್ತು. ಸದ್ಯಕ್ಕೆ ಭಾರತವು 2% ಕೂಡ ವ್ಯವಹರಿಸುತ್ತಿಲ್ಲ. 2023 ಆರೋಗ್ಯಕ್ಕಾಗಿ ಮೀಸಲಿಟ್ಟ ಅನುದಾನದ ಬಹುಪಾಲನ್ನು ಕೋವಿಡ್ ಲಸಿಕೆಗೆ ನುಂಗಿ ಹಾಕಿತ್ತು. ಆಯುಷ್ಮಾನ್ ಹೆಸರಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರ ಸುರಿಯುತ್ತಿರುವ ಕೋಟ್ಯಾಂತರ ಹಣದಲ್ಲಿ ಈ ದೇಶದ ಸರ್ಕಾರಿ ಆಸ್ಪತ್ರೆಗಳನ್ನು ಸುಸಜ್ಜಿತಗೊಳಿಸಿ ಇಡೀ ಸಾರ್ವಜನಿಕ ಆರೋಗ್ಯ ಕ್ಷೇತ್ರವನ್ನ ಸುಸಜ್ಜಿತಗೊಳಿಸಬಹುದಿತ್ತು. ಮತ್ತು ಅದು ಸಾಧ್ಯವಾಗಿದ್ದರೆ ಕೊರೋನಾ ಕಾಲದಲ್ಲಿ ಜನತೆ ಅಷ್ಟೊಂದು ಪಾಠ ಮತ್ತು ನಷ್ಟವನ್ನು ಅನುಭವಿಸುತ್ತಾ ಇರಲಿಲ್ಲ. ದಯವಿಟ್ಟು ಇಂತಹದೊಂದು ಸೀರಿಯಸ್ ಸಬ್ಜೆಕ್ಟ್ ಅನ್ನು ನಾನು ಈಗ ಜನರ ವೀಕ್ಷಕರ ಅವಗಾಹನೆಗೆ ನಾನು ಬಿಡ್ತಾ ಇದ್ದೇನೆ. ದಯವಿಟ್ಟು ಖಂಡಿತವಾಗಿ ಇದನ್ನ ಗಮನಿಸಬೇಕಾದ ಒಂದು ಬಹುಮುಖ್ಯ ವಿಚಾರ ಅಂದ್ರೆ 2025 ವೇಳೆಗೆ 6-12% ಅಷ್ಟು ವಹಿಸ್ತೇನೆ ಎನ್ನುವ ಭಾರತ 2020 ಒಳಗೆ ಆರೋಗ್ಯ ಕ್ಷೇತ್ರದ ಅನುದಾನದ ಒಟ್ಟು ಉತ್ಪನ್ನ 2.5 ಇನ್ನೂ ಕೂಡ ಅದನ್ನ ಲೆಕ್ಕಕ್ಕೆ ಬಿಡ್ತಾ ಇಲ್ಲ ಅನ್ನುವುದು ಕೂಡ ಸದ್ಯದ ಒಂದು ಗಮನಾರ್ಹ ಅಂಶ. ದಯವಿಟ್ಟು ವೀಕ್ಷಕರೇ ಇದನ್ನ ಗಮನಿಸಬೇಕು. ಸರ್ಕಾರ ಪ್ರತಿ ವರ್ಷ ಸುರಿಯುತ್ತಿರುವ ಕೋಟ್ಯಾಂತರ ಹಣದಲ್ಲಿ ಈ ದೇಶದ ಸರ್ಕಾರಿ ಆಸ್ಪತ್ರೆಗಳು ಪ್ರತಿಯೊಬ್ಬ ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಈ ದೇಶ ಅದಕ್ಕೆ ಒಂದು ಯಶಸ್ವಿಯಾಗಲಿ ಎನ್ನುವುದು ನಮ್ಮ ಪ್ರಾಮಾಣಿಕ ಕಾಳಜಿ.